ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸುಲಭನಾಗಿ ಮಾಡೋ ಅಂಥ ಒಂದು ಕಪ್ ಕೇಕ್ಸ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ವಿಶೇಷ ಅಂತಂದರೆ ಮೈದಾ ಹಾಕಿಲ್ಲ, ಸಕ್ಕರೆ ಕೂಡ ಹಾಕಿಲ್ಲ, ಗೋಧಿ ಹಿಟ್ಟಿನಿಂದ ಮತ್ತು ಬೆಲ್ಲದಿಂದ ಮಾಡಿರೋ ಅಂಥದ್ದು. ಯಾರು ಬೇಕಾದರೂ ಮನೆಯಲ್ಲಿ ಆರಾಮವಾಗಿ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಷ್ಟು ಸಿಹಿ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು 4 ಸ್ಪೂನ್ ಜಾಸ್ತಿ ಹಾಕ್ಕೋಬೋದು. 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೋಬೇಕಷ್ಟೇ. ಏನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕರಗಬೇಕು. ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಇಲ್ಲಿ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು ಪಚ್ಚಬಾಳೆ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಸುಲಿದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಗಂಟುಗಟ್ಟಲೆ ಕೆಲಸ ಇಲ್ಲದೆ ಇರೋ ಒಂದು ಕಪ್ ಕೇಕ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲೇ ಎಲ್ಲವೂ ಆಗುತ್ತೆ. ಈಗ ನಾನು ಈ ಬಾಳೆಹಣ್ಣನ್ನು ಚೂರು ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹಣ್ಣಾಗಿದ್ದಾಗ ತುಂಬ ಸಿಹಿಯಾಗಿ ರುಚಿಯಾಗಿರುತ್ತೆ. ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾರ್ಮಲ್ಲಾಗಿ ನಾವು ತಿರುಗಿಸ್ತೀವಲ್ಲ ಬಲಭಾಗಕ್ಕೆ, ಆ ಥರ ಬೇಡ. ಪಲ್ಸ್ ಮಾಡ್ಕೋಬೇಕು. ಈ ಥರ ಎಡಭಾಗಕ್ಕೆ ಇರುತ್ತಲ್ಲ ಹಾಗೆ ಪಲ್ಸ್ ಮಾಡಿಕೊಂಡಾಗ ಚೆನ್ನಾಗಿ ನುಣ್ಣಿಗೆ ಆಗಿದೆ. ಇಷ್ಟಾದರೆ ಸಾಕು. ಈ ರೀತಿಯಾಗಿ ಬಾಳೆಹಣ್ಣು ನುಣ್ಣಿಗೆ ಆಗಿದೆ. ಇದಕ್ಕೆ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಹುಳಿ ಇರೋದು ಬೇಡ. ಅರ್ಧ ಕಪ್ನಷ್ಟು ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಅರ್ಧ ಕಪ್ನಷ್ಟು ವಾಸನೆ ಇಲ್ಲದೇ ಇರೋ ಅಂಥ ಎಣ್ಣೆನ ತೊಗೋಬೇಕು. ಅಂದರೆ ರಿಫೈನ್ಡ್ ಆಯಿಲ್ ಅಂತ ಸಿಗುತ್ತಲ್ಲ ಅದನ್ನು ಹಾಕ್ಕೋಬೋದು. ಅರ್ಧ ಕಪ್ ಹಾಕ್ಕೋಬೇಕು. ನಾವು ಈಗಾಗಲೇ ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಆರಿದ ಮೇಲೆ ಹಾಕ್ಕೋಬೇಕು. ಮತ್ತು ನಾವು ಇದನ್ನು ಪಲ್ಸ್ ಮಾಡ್ಕೋಬೇಕು. ಅಂದರೆ ನಮ್ಮ ಎಡಭಾಗಕ್ಕೆ ತಿರುಗಿಸ್ಕೋಬೇಕು. ಆಗ ಪಲ್ಸ್ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಷ್ಟಾದರೆ ಸಾಕು. ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಬೇಗ ತಯಾರಿ ಆಯಿತು. ಈಗ ಇದಕ್ಕೆ ಒಂದು ಜರಡಿ ಇಟ್ಕೊಂಡು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಚಿಟಿಕೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಜರಡಿ ಆಡ್ಕೊಂಬಿಡೋಣ. ಈ ಥರ ಜರಡಿ ಆಡ್ಕೊಳ್ಳೋದ್ರಿಂದ ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಅಕಸ್ಮಾತಾಗಿ ಯಾವುದ್ರಲ್ಲಾರು ಗಂಟುಗಳಿದ್ರೆ ಅದು ಮೇಲ್ಗಡೆ ಬಂದುಬಿಡುತ್ತೆ. ಈಗ ಒಂದೇ ಡೈರೆಕ್ಷನಲ್ಲಿ ಹಗುರವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಹಾಕಿರೋ ಒಂದು ನೀರಿನ ಭಾಗ ಮತ್ತು ಒಣಭಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಿಮಗೆ ಡ್ರೈ ಆಗ್ತಾ ಇದೆ ಅಂತ ಅನ್ಸಿದ್ರೆ ರೂಮ್ ಟೆಂಪ್ರೇಚರಲ್ಲಿ ಇರೋ ಹಾಲನ್ನು, ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಬಾಣಲೆಗೆ ಉಪ್ಪನ್ನು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಅದು ನಿಧಾನಕ್ಕೆ ಪ್ರೀ ಹೀಟು ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವಿಲ್ಲಿ ತಯಾರಿನ ಮಾಡ್ಕೊಂಬಿಡೋಣ. ಚೋಕೋ ಚಿಪ್ಸ್ ಹಾಕ್ಕೊಂಡಿದ್ದೀನಿ. ಬೇಡದೆ ಹೋದರೆ ಸ್ಕಿಪ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಟೂಟಿ ಫ್ರೂಟಿ ಹಾಕ್ಕೋಬೋದು. ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಈ ಹದಕ್ಕೆ ಇರಬೇಕು. ತುಂಬ ನೀರಾಗೂ ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ. ಗಟ್ಟಿಯಾಗಿದ್ದರೆ ಹಾಲನ್ನು ಹಾಕ್ಕೋಬೋದು, 1-2 ಸ್ಪೂನಷ್ಟು. ಈಗ ನಾನು ಸಣ್ಣ ಸಣ್ಣ ಬಟ್ಲನ್ನ ತೊಗೊಂಡಿದ್ದೀನಿ. ಅಲ್ಯೂಮಿನಿಯಂ ಬಟ್ಲಿದ್ರೆ ತುಂಬ ಸೂಕ್ತವಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಣ್ಣೆನೋ ಅಥವಾ ಎಣ್ಣೆ ಹಚ್ಕೋಬೇಕು. ಆನಂತರ ಒಣಗಿರೋ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಆಗ ತುಂಬ ಸುಲಭನಾಗಿ ಕೇಕ್ಸು ಬರುತ್ತೆ. ಈಗ ನಾವು ಕಲಸಿಟ್ಕೊಂಡಿರೋ ಒಂದು ಬ್ಯಾಟರ್ ಇದೆಯಲ್ಲ ಅದನ್ನು 3/4 ಭಾಗ ಹಾಕ್ಕೋಬೇಕು. ಉಬ್ಬಿದ ಮೇಲೆ ತುಂಬ ಮೇಲಕ್ಕೆ ಬರುತ್ತೆ. ಹಾಗಾಗಿ ಒಂದು 3/4 ಭಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ನಿಮಗೆ ಯಾವ ಕಪ್ಪು ಬೇಕೋ ಆ ಥರ ಮಾಡ್ಕೋಬೋದು. ಕಪ್ಪಿಲ್ಲ ಅಂತಂದರೆ ಒಂದು ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆ ಇದ್ದರೆ ಅದರಲ್ಲಿ ಮಾಡ್ಕೋಬೋದು. ಈಗ ಪ್ರೀ ಹೀಟ್ ಆಗಿದೆ. ಇಲ್ಲಿ ನಾನು ಈ ಒಂದು ತಟ್ಟೆನ ಇಟ್ಟು, ತೂತಿರೋ ಅಂಥ ಒಂದು ತಟ್ಟೆನ ಇಟ್ಟು ಅದರಲ್ಲಿ ಈ ಬಟ್ಲನ್ನ ಇಡ್ತಾ ಇದ್ದೀನಿ. ಸುಮಾರು ಒಂದು 30-35 ನಿಮಿಷ ಕಾಲ ಸಣ್ಣ ಉರಿನಲ್ಲಿ ಇದು ಬೇಕಾಗಬೇಕು. ಈಗ ಪೂರ್ತಿಯಾಗಿ ಆಗಿದೆ. ಸಂಪೂರ್ಣವಾಗಿ ಬೆಂದಿದೆಯಾ ಅಂತ ಒಂದು ಸಲ ನೋಡ್ಕೊಂಬಿಡೋಣ. ಎಲ್ಲೂ ಅಂಟ್ತಾ ಇಲ್ಲ, ಕ್ಲೀನಾಗಿ ಬಂದಿದೆ ಚಾಕು. ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಇದನ್ನು ನಾವು ತೆಗಿಬಹುದು. ಮೊದಲೇ ತೆಗಿಯೋಕ್ಕೆ ಹೋದರೆ ಮುರಿದು ಹೋಗುತ್ತೆ. ಈಗ ಇದೇ ರೀತಿಯಾಗಿ ಉಳಿದ ಒಂದು ಬ್ಯಾಟರಿಂದ ನಾನು ಅವನ್ನಲ್ಲಿ ಕೂಡ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಮೋಲ್ಡ್ ಇದ್ದರೆ ನೀವು ಮಾಡ್ಕೋಬೋದು. ಇದು ಸಿಲಿಕಾನ್ ಮೋಲ್ಡು, ಕಪ್ ಕೇಕ್ಸ್ಗೆ ಅಂತಲೇ ಬರುತ್ತೆ. ಈಗ ನಾವು ಮಾಡ್ಕೊಂಡಿದ್ವಲ್ಲ ಕಪ್ ಕೇಕು, ಅದನ್ನು ಪೂರ್ತಿ ಆರಿದ ಮೇಲೆ ಈ ರೀತಿಯಾಗಿ ತಂತಾನೆ ಬರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಅಥವಾ ಶಾರ್ಟ್ ಬ್ರೇಕ್ಗೆ ತುಂಬ ಹಸಿವಾಗ್ತಿದೆ ಅಂತಂದರೆ, ಆರೋಗ್ಯಕರವಾಗಿ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಈ ರೀತಿಯಾಗಿ ನೀವು ಕಪ್ ಕೇಕ್ಸ್ನ ಮಾಡಬಹುದು. ಮನೆಯಲ್ಲಿರೋ ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂಥದ್ದು. ತುಂಬ ಸಾಫ್ಟಾಗಿ ಬಂದಿರುತ್ತೆ. ಸಕ್ಕರೆ ಹಾಕಿಲ್ಲ, ಮೈದಾ ಹಾಕಿಲ್ಲ, ಆದರೂ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.